ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ಶ್ರೀ ಕಾವೇರಮ್ಮ ದೇವಿ ದೇವಾಲಯದ 30ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾವೇರಮ್ಮ ದೇವಿ ದೇವಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ಕಳೆದ 2 ದಿನಗಳಿಂದ ವಿವಿಧ ಧಾರ್ಮಿಕ ಪೂಜೆ, ಹೋಮ, ಹವನಗಳನ್ನು ಆಯೋಜಿಸಲಾಗಿತ್ತು. ಬುಧವಾರ ಗಂಗೆ ಪೂಜೆ, ಮಹಾಗಣಪತಿ ಪೂಜೆ, ರಕ್ಷಾ ಬಂಧನ, ಮಹಾಮಂಗಳಾರತಿ ನಡೆಯಿತು. ಗುರುವಾರ ಬೆಳಗ್ಗೆಯಿಂದಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪಂಚಾಮೃತಾಭಿಷೇಕ, ನವಗ್ರಹ ಹೋಮ, ವಾಸ್ತು ಹೋಮ, ನವಗ್ರಹ ಶಾಂತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕಾವೇರಮ್ಮ ದೇವಿಯ ದಿವ್ಯ ಮೆರವಣಿಗೆ ಆಯೋಜಿಸಲಾಗಿತ್ತು. ದೇವಾಲಯದ ಅರ್ಚಕರಾದ ಲಘುಮಮ್ಮ ಶಕರಲಪ್ಪ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಳಗ್ಗೆಯಿಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಹೊಸಬೆಳಕು ಟ್ರಸ್ಟ್ನ ಜಿಗಣಿ ರಾಮಕೃಷ್ಣ, ಮುಖಂಡರಾದ ಶಿವಶಂಕರ್, ಶ್ರೀ ಕಾವೇರಮ್ಮ ದೇವಿ ಭಕ್ತ ಮಂಡಳಿ ಹಾಗೂ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. देवता प्रत्यादेवता परिवार देवता स्वाहा आत्रेसाय महे रोहिणीशाय देवता चित्रप्रदाय स्वाहा आत्रेसाय मेरोनिशम तनचन्द्रप्रदाय 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 स्वाहा ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಹೊಸಬೆಳಕು ಟ್ರಸ್ಟ್ ಜಿಗಣಿ ರಾಮಕೃಷ್ಣ. ಇವತ್ತು ಕಾವೇರಮ್ಮನ ದೇವಸ್ಥಾನ ದೊಮ್ಮಸಂದ್ರ 30 ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಿದ್ದಾರೆ. 30 ವರ್ಷದ ಹಿಂದೆಗಡೆ ಶಿವರು ಹೇಳೋ ಥರ ಫಸ್ಟ್ ಗುಡಿಸಲಲ್ಲಿ ಶುರು ಮಾಡಿದ್ದಂತೆ. ದೂರದ ಊರುಗಳಿಗೆ ದೇವಸ್ಥಾನಕ್ಕೆ ಹೋಗಲಾಗದ ಪರಿಸ್ಥಿತಿಯಲ್ಲಿ ಕಾವೇರಮ್ಮ ನಮ್ಮವರು, ನಮ್ಮನೆ ಹೆಣ್ಮಗಳು, ನಮ್ಮ ದೇವರು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ನೆಲೆ ಮಾಡಿ ಆವತ್ತಿಂದ ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ. ಇವತ್ತು 30 ವರ್ಷಗಳ ಪೂರೈಸುವ ಸಂದರ್ಭದಲ್ಲಿ
ಅನ್ನ ಸಂತರ್ಪಣೆ, ಹೋಮ, ಪೂಜಾ ವಿಧಿವಿಧಾನಗಳು ವಿಧಿವತ್ತಾಗಿ ನಡೆದಿವೆ. ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಪೂಜೆ ನಡ್ಕೊಂಬಂದು ಇವತ್ತು ಸಂಜೆವರೆಗೂ ಪೂಜೆಗಳು ನಡೆಯುತ್ತವೆ. ಈ ದೈವಿಕ ಕಾರ್ಯದಲ್ಲಿ ದೇವಿಯ ಉಪಾಸಕರಾಗಿ ನಮ್ಮ ಶಿವಶಂಕರರು ತಂದೆ ತಾಯಿ ಇಬ್ಬರು ಕೂಡ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇದು ಮಾಡಿ ಅವರು ಪೂಜಾರಿತನ ನೋಡಿಕೊಂಡು ದೇವಸ್ಥಾನದ ಆಗು ಹೋಗುಗಳು ಮತ್ತು ಅವರ ಮನೆಯಲ್ಲಿ ಏನೇ ಮದುವೆ ಮುಂಜೆ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತು ಶಿವರು ಹೇಳೋ ರೀತಿ ಹಲವಾರು ದಾನಿಗಳು ಅನ್ನದಾನಕ್ಕೆಲ್ಲ ಸಹಾಯ ಮಾಡೋದ್ರಿಂದ ಪ್ರತಿ ಶುಕ್ರವಾರ, ಮಂಗಳವಾರ ಬೆಳಗ್ಗೆ ಮತ್ತು ಸಂಜೆ ಅನ್ನದಾನ ಮಾಡ್ಕೋತಾ ಬರ್ತಿದ್ದಾರೆ. ಭಕ್ತಾದಿಗಳಿಗೆ ಬಂದು ಇಲ್ಲಿ ಪ್ರಸಾದ ಮಾಡಿ ಎಲ್ರಿಗೂ ವಿತರಣೆ ಮಾಡ್ತಾರಂತೆ. ಇಲ್ಲಿ ಎಲ್ಲ ಸಮುದಾಯದವರು ಬರೋದ್ರಿಂದ ಇದು ಒಂದು ಭಾವೈಕ್ಯತೆಗೆ ಹೆಸರಾಗಿರುವಂಥ ಒಂದು ದೇವಸ್ಥಾನವಾಗಲಿದೆ. ಹಂಗಾಗಿ ಇದು 30 ವರ್ಷ ತಲುಪಿದೆ. ನಾನು ನೋಡಿದ್ದೇನೆ. ಕನ್ನಡ ಮಾತಾಡೋರು, ತೆಲುಗು ಮಾತಾಡೋರು, ಹಿಂದಿ ಮಾತಾಡೋರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ದೇವಿಗೆ ತಮ್ಮ ಪೂಜೆ ಸಲ್ಲಿಸಿ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೂ ಮತ್ತು ದೇವಸ್ಥಾನದ ಅರ್ಚಕರಾದಂಥ ನಮ್ಮ ಶಿವಶಂಕರವರು ತಂದೆ ತಾಯಿ, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಹಳಿಯಂದರು ಎಲ್ರಿಗೂ ಕೂಡ ತಾಯಿ ಒಳ್ಳೆಯದಾಗಲಿ ಅಂತ ಹೊಸ ಬೆಳಕು ಟ್ರಸ್ಟ್ ಮುಖಾಂತರ ಎಲ್ರಿಗೂ ಶುಭ ಹಾರೈಸ್ತೇನೆ. ಹೌಸಿಂಗ್ ಬೋರ್ಡ್ನಲ್ಲಿ ಸುಮಾರು 30 ವರ್ಷಗಳಿಂದ ನಾವು ಕಾವೇರಮ್ಮ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಶುಕ್ರವಾರ, ಮಂಗಳವಾರ ಅನ್ನದಾನ ಸಹ ನಡೆಯುತ್ತೆ. ಇವತ್ತು 30ನೇ ವಾರ್ಷಿಕೋತ್ಸವ ಇರೋದ್ರಿಂದ ವಿಶೇಷ ಗಂಗೆ ಪೂಜೆ ಮತ್ತು ಗಣಪತಿ ಹೋಮ ಮತ್ತು ನವಗ್ರಹ ಹೋಮ ಎಲ್ಲ ಕಾರ್ಯಕ್ರಮ ಆಯಿತು. ಇದಕ್ಕೆ ಸಹಕಾರ ನೀಡಿದ ಎಲ್ಲ ಭಕ್ತರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇದೇ ರೀತಿ ಎಲ್ಲರಿಗೂ ಆ ತಾಯಿ ಕಾವೇರಿ ತಾಯಿ ಒಳ್ಳೇದು ಮಾಡಲಿ, ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಎಂದು ನಾನು ಕೇಳ್ಕೊಳ್ತೀನಿ. ದೇವಸ್ಥಾನ ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ಸ್ವಾಮಿ. ತುಂಬಾನೇ ಇಲ್ಲಿ ಎಲ್ಲ ಅನುಕೂಲಗಳಾಗಿದೆ. ಭಕ್ತಾದಿಗಳಿಗೆಲ್ಲ ಒಳ್ಳೇದ್ ಮಾಡ್ತಾ ಇದೆ ಅಮ್ಮ. ಬರ್ತಾ ಇದೀವಿ ಸರ್, 20 ವರ್ಷ ಆಯ್ತು. ಅದಂತೂ ಖಂಡಿತ. ನಾವು ಯಲಹಂಕ, ನ್ಯೂ ಟೌನ್. ನಮ್ಮಮ್ಮ ಕಾವೇರಮ್ಮನ ದೇವಸ್ಥಾನ, ತುಮಸಂದ್ರ, ಹೌಸಿಂಗ್ ಬೋರ್ಡು. ನಾವು ಚಿಕ್ಕದಾಗ ಒಂದು ಗುಡಿಸ್ಲಾಗಿದ್ದು ಏನೋ ಅಮ್ಮನ ಸೇವೆ ಮಾಡ್ಕೊಂಡು ಅಮ್ಮನ ಗುಡಿಸ್ಲಾಗೆ ಇದ್ಲು. ಗುಡಿಸ್ಲಿನಿಂದ ಭಕ್ತಾದಿಗಳು ನೋಡಿ ಇಂಥವ್ರ ಭಕ್ತಾದಿಗಳ ಕಡೆಯಿಂದ ಸ್ವಲ್ಪ ಅಮ್ಮನ ಅಷ್ಟು ಒಳ್ಳೇದು ಮಾಡ್ಕೊಂಡವಳೆ. ಇವತ್ತು ಏನೋ ಅಮ್ಮನ ಸೇವೆ ಭಕ್ತಾದಿಗಳ ಕಡೆಯಿಂದಾನೇ ಮಾಡಿಸ್ಕೊಳ್ಳೋ ಸ್ವಾಮಿ. ನಾವು ಹೋಮ ಮಾಡಿದ್ವಿ, ಅಮ್ಮನ ಸೇವೆ ಮಾಡ್ತೀರಿ. ಶುಕ್ರವಾರ, ಮಂಗಳವಾರ ಅಂದಾನ ಮಾಡ್ತೀರಿ. ನಮಸ್ತೆ. ಸೊ ಈ ಕಾವೇರಮ್ಮ ತುಮಸಂದ್ರದಲ್ಲಿ ನೆಲೆಸಿರುವಂಥ ಕಾವೇರಮ್ಮ ದೇವಸ್ಥಾನ ತುಂಬ ಪವಿತ್ರವಾದ ದೇವಸ್ಥಾನ. ಸೊ ಇವತ್ತು ಕಾಲದಿಂದ ಕಾಲಕ್ಕೂ ತುಂಬ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಇದೇ ರೀತಿ ತಾಯಿ ಎಲ್ಲರಿಗೂ ಮಕ್ಕಳಿಗೆಲ್ಲ ಆಶೀರ್ವಾದ ಕೊಟ್ಟು ಕಾಪಾಡ್ಬೇಕಂತೇಳಿ ಕಾವೇರಮ್ಮನಿಗೆ ಕೈ ಮುಗಿತೀವಿ. ಸೊ ಒಳ್ಳೆ ಅಭಿಪ್ರಾಯಗಳು ಸಿಕ್ಕಿದ್ದಾವೆ, ಒಳ್ಳೆ ಆಶೀರ್ವಾದ ಸಿಕ್ಕಿದೆ. ಸೊ ಅದ್ರ ನಂತರ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ವಾರ್ಷಿಕೋತ್ಸವ ಯಾವಾಗೂ ನಡೀತಾ ಇರುತ್ತೆ. ವರ್ಷನೂ ಭಕ್ತಾದಿಗಳ ಕಡೆಯಿಂದ ಏನೇನು ಇದಾಗತ್ತೆ ತಾಯಿ ನೆರವೇರಿಸ್ಕೊಂತಾರೆ. ಖಂಡಿತವಾಗಿ ಆಗಿದೆ. ಸೊ ದಿನ ಬೆಳಗ್ಗೆ ನಾವು ನೆನೆಸ್ಕೋಬೇಕಾದ್ರೂ ಮಲಗಬೇಕಾದ್ರೂ ತಾಯಿ ನೆನೆಸ್ಕೊಂಡೆ ಮಲ್ಕೊಳೋದು. ಪ್ರತಿಯೊಂದು ಯಾವ ನಮ್ಮ ಸಂಕಲ್ಪ ಆಶೀರ್ವಾದ ಮಾಡಿದ್ದಾರೆ ನಾವು ಮರಿಬಾರ್ದು ಅಂತಾರೆ. ಸೊ ಅದೇ ರೀತಿ ನಾವು ಯಾವ ಕೈ ಮುಗಿತಾ ನಾವು ಮಲಗಬೇಕಾದ್ರೂ ತಾಯಿ ನೆನೆಸ್ಕೊಂಡು ಮಲ್ಕೋತೀವಿ.